ಎಷ್ಟೊಂದು ಶಿಸ್ತಾಗಿ ಬರಲ್ಲ, ಹಂಗೆ ಬರ್ತವೆ. ನೀವು ಇದಕ್ಕಿಂತ ನಾವು ಅಲ್ಲಿ ಹೊಡ್ಕೊಂಡು ಹೋಗುವ ಎಲ್ಲಿಗೆ ಹೆಜ್ಗೆಗೆ ಇಲ್ಲೆಲ್ಲ ಹೊಳೆ ತುಂಬಿದಾಗ ಅವಾಗ ಎಲ್ಲ ನೋಡೋರು ಎಲ್ಲ ಒಂದರಿಂದ ಸಾಲಾಗೆ ಫುಲ್ ಸಾಲಾಗಿ ಬರ್ತವೆ. ಅಷ್ಟು ಇನ್ನೂ ನೀಟಾಗಿ ಹೋಗ್ತವೆ ಅಲ್ಲಿ ನೋಡಿ. ಈಗ ನೀವು ಬಿಟ್ಬಿಟ್ರೆ ಮನೆ ತನಕ ಬಂದ್ಬಿಡ್ತಾವಲ್ವ ಅವೇ? ಹಾಂ, ಬರ್ತಾ ಇದೆ. ನೀವಿಲ್ಲ ಅಂದ್ರೆ ಬರ್ತಾವೆ ಮನೆ ತನಕ. ಹೌದೌದು, ಅಲ್ಲಿದೆ, ಅಲ್ಲಿ ಕಾಣಲಿ, ಅದು ಗೊತ್ತಾಯ್ತು. ಇಲ್ಲಿ ಬರ್ತಾ ಇದೆ. ಹೇಳ್ಪ ಏಯ್ ಬಾ. ಓ ಏನಮ್ಮ ಮಳೆ ಬಂತು ಅಂತ ಬಂದ್ಬಿಟ್ರಾ? ಒಬ್ರಿಗೆ ತಿಳ್ಕೊಂಡ್ರೆ ಎಲ್ಲ ಬಂದ್ಬಿಡ್ತಾರೆ. ಒಂದು ಬರಕ್ಕೆ ಸ್ಟಾರ್ಟ್ ಆಯ್ತು, ಎಲ್ಲರೂ ಒಂದು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಹೌದು ಎಲ್ಲರೂ ಬಂದ್ಬಿಡ್ತಾರೆ. ಸರ್ ಇದೇನಿದೆ ಸರ್ ಇದು ಇಷ್ಟು ಚಿಕ್ಕ ಕರು? ನಮ್ಮಲ್ಲಿ ಏನಂದರೆ ಒಂದು 5ರಿಂದ 6 ದಿನಕ್ಕೆ ಬಿಟ್ಬಿಡ್ತೀವಿ. ಅಲ್ಲ 5 ದಿನ 6 ದಿನಕ್ಕೆ ಕರು ಬಿಟ್ಬಿಡ್ತೀರಾ? 5 ದಿನ 6 ದಿನ ಕರು ಅದು ನೀವು ನೋಡಬೇಕು. ಇಲ್ಲೇ ಪರವಾಗಿಲ್ಲ, ಬಿಸಿಲು ಟೈಮಲ್ಲಂತೂ ಎಷ್ಟು ಆನಂದವಾಗಿ ಮಲಗಿರ್ತವೆ ಅಂದರೆ ಅಷ್ಟು ತಡೀತವೆ ನಮ್ಮ ನಾಟಿ ಹಸುಗಳು. ಬೇರೆವು HF ಈ ಜರ್ಸಿ ಆದರೆ ಬಿಸಿಲಲ್ಲೂ ಇದಾಗ್ತವೆ. ಅಲ್ಲ ಸರ್ ಚಿಕ್ಕದಲ್ವ ಸರ್ ಇದು? ಚಿಕ್ಕದೇನಿಲ್ಲ, ತಡೆಯುತ್ತೆ. ನಮ್ಮ ಇದು ಒಂದು ಇದರಲ್ಲೇ ನಿಂತ್ಕೊಳ್ಳುತ್ತಲ್ಲ, ಒಂದು ಕರು ಹಾಕೋದೇಟಿಗೆ ಎದ್ದು ನಿಂತ್ಕೊಂಡು ಅವೇ ಹಾಲು ಕುಡಿತವೆ. ಮತ್ತು ಅದು ಫಸ್ಟ್ ದಿನದ ಹಾಲು ಇದೆಯಲ್ಲ, ಅದು ಅದ್ರ ತಾಕತ್ತದು. ಗಿಣ್ಣಾಲ್ ಅಂತೀವಲ್ಲ, ಅದನ್ನು ನಾನು ಯಾರಿಗೂ ಕೊಡ್ಸಲ್ಲ. 11 ದಿನ ಗಂಟನೂ ಅದಕ್ಕೆ ಕರುಗೆ ಬಿಟ್ಬಿಡ್ತೀವಿ. 11 ದಿನ ಗಂಟೆ. ಅದು 11 ದಿನ ಗಂಟೆ ಬಿಟ್ಟಿದ್ದು ನೀವು ಒಂದು ಕಾಯಿಲೆ ಬರಲ್ಲ, ಏನಿಲ್ಲ. ಈಗೆಲ್ಲ ನಮ್ಮ ಮನೇಲೇ ಬಿಡ್ತಾವೆ ಇವೆಲ್ಲ, ಇಲ್ಲಿಂದ ಹಿಡ್ದು ಇವೆಲ್ಲ ನಮ್ಮ ಮನೇಲೇ ಬಿಡ್ತಾವೆ. ಯಾವಕ್ಕೂ ಇದುವರೆಗೆ ಒಂದು ಸಣ್ಣ ಜ್ವರ ಅಂತಲೂ ಮಲಗಿಲ್ಲ. ಇವು ಒಂದು ಮೈಕೈ ನೋವು, ಇದು ಸುರಿಸೋದು ಮಾಡೋದು ಏನೂ ಇಲ್ಲ. ಇವಕ್ಕೆಲ್ಲ ಹಾಲು, ತಾಯಿ ಹಾಲು ಬಿಟ್ಬಿಡ್ತೀವಿ ಚೆನ್ನಾಗಿ. ಪ್ರತಿಯೊಂದಕ್ಕೂ ಚೆನ್ನಾಗಿ. ವ್ಯಾಕ್ಸಿನೇಷನ್ ಏನು ಕೊಡ್ಸಲ್ಲ ನೀವು? ಈ ಒಂದು ಇಂಜೆಕ್ಷನ್ ಅಲ್ಲ, ವ್ಯಾಕ್ಸಿನ್ ಏನೂ ಇಲ್ಲ ಇದಕ್ಕೆ, ಏನೂ ಇಲ್ಲ. ಮುಂಜಾಗ್ರತಾ ಕ್ರಮವಾಗಿ ಯಾವ ರೋಗ ಬರುತ್ತೆ ವ್ಯಾಕ್ಸಿನ್ ಮಾಡಿಸ್ಬಿಡೋಣ. ಹಾಲೇ ಕೊಟ್ಟಿರ್ತೀವಲ್ಲ, ತಾಯಿ ಹಾಲು ಇದೆಯಲ್ಲ, ಅದು ತಾಯಿ ಹಾಲು 11 ದಿನದ ಏನು ಹಾಲಿದೆ ಅದೇ ಒಳ್ಳೆ ಮೆಡಿಸನ್ ಅದಕ್ಕೆ. ಅಷ್ಟದು ಅವು ಲೈಫ್ ಲಾಂಗ್ ತಗೊಂಡೋಗುತ್ತೆ. ಎಷ್ಟು ಹಸುಗಳಿದ್ದಾವೆ ಸರ್ ಇಲ್ಲಿ ಒಟ್ಟು ನಮ್ಮದು ಎಲ್ಲ ಸೇರಿಸಿ ಒಂದು 39-40 ಬರುತ್ತೆ. 39-40 ಯಾವ್ಯಾವ ತಳಿ ಇದ್ದಾವೆ? ಈಗ ಅದೊಂದು 2 ಗೀರಿದೆ, ಅದೊಂದು ಮಲ್ನಾಡ್ ಗಿಡ್ಡ ಒಂದು ಹಾಕಿದೆ. ಮಲ್ನಾಡ್ ಗಿಡ್ಡ ಅದೊಂದು ಯಾರೋ ಅದೊಂದು ಇದೆಯಲ್ಲ, ಅದು ಆ ಕೆಂದದು, ಅದು ಆ ಕಡೆದು, ಅದು ಅದ್ರ ಕರನ್ನ ಸಾಕೋಕ್ಕಾಗಲ್ಲ ಅಂತ ಯಾರೋ ನಾವು ಬಿಟ್ಬಿಟ್ರು ಇಲ್ಲಿ ಇದು ಅನ್ಕೊಂಡು. ಅದೊಂದು ಅಲ್ಲೇ ಒಟ್ಟಿಗೆ ಜೊತೆಲಿ ಮೇಯ್ಕೊಂಡಿರ್ಲಿ ಅಂತ ಬಿಟ್ಬಿಟ್ಟಿದ್ವಿ. ಓಕೆ, ಈಗ ಮಲ್ನಾಡ್ ಗಿಡ್ಡ ಗಿರ್ರು, ಅದಾದ ನಂತರ ಹಳ್ಳಿಕಾರೆ, ಎಲ್ಲ ಹಳ್ಳಿಕಾರೆ. ಹಳ್ಳಿಕಾರು ಬರಗೂರು ಯಾವ ಇಲ್ವಾ? ಬರಗೂರಿಲ್ಲ, ಬರಗೂರು ಒಂದಿಲ್ಲ ಅನ್ಕೊಂಡು. ಇನ್ನು ಮಿಕ್ಕಿದೆಲ್ಲ ಹಳ್ಳಿಕಾರು ಆಲ್ಮೋಸ್ಟ್ ಮುಕ್ಕಾಲು. ಒಂದು ಸ್ವಲ್ಪ ಮಿಕ್ಸು ಹಳ್ಳಿಕಾರು ಮಿಕ್ಸು. ನಮ್ಮ ಸೈಡ್ ಏನಂದರೆ ಹೊಸಿ ಅಮೃತ್ ಮಾಲ್ ಮಿಕ್ಸ್ ಆಗುತ್ತೆ. ಓಕೆ ಸರ್, ಇವತ್ತರಲ್ಲಿ. ಹಾಂ, ಎಷ್ಟು ಹಸುವಿಂದ ನೀವು ಸ್ಟಾರ್ಟ್ ಮಾಡಿದ್ರಿ? ಇವು 1, 2, 3, 4, 5, 6, ಒಂದು ಇಲ್ಲಿ 8 ಹಸು ಏನೋ ಬರ್ತವೆ. ಇನ್ನು ಮಿಕ್ಕಿದವೆಲ್ಲ ಕರುಗಳು ಇಲ್ಲಿ ನಮ್ಮಲ್ಲೇ ಹಾಕಿದ್ದು, ಮನೇಲೇ ಬಿಡ್ತಾವೆ. ಈಗ ಹಳೆವಿರೋವು ಒಂದು 7 ಏನೋ ಇದ್ದಾವೆ, 6 ದೊಡ್ಡವು. ಇನ್ನು ಮಿಕ್ತಾವೆಲ್ಲ ಒಂದು ಹೋರಿ ಇದೆ. ಇವಳು ಇಲ್ಲ, ಅವಳಿಗೆ ಇದಂತೀವಲ್ಲ ಅಂದ್ಬಿಟ್ಟು ಜಲಸ್ಸು ಇವಾಗೆ ನಡು ಬಂದು ಹೆಂಗ್ ನಿಂತ್ಕೊಂಡು ಬಿಟ್ಬಿಟ್ಟು. ಆ ಚಿಕ್ಕ ಕರು ಇದೆಯಲ್ಲ, ಅದ್ರ ಯಾರು ಇದೆ ಇಲ್ಲಿ? ಅಲ್ಲ, ಕರ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ ನಿನ್ಗೇನು? ಅವಳಿಗೆ ಮುದ್ದು ಮಾಡ್ಬೇಕಾ ನಾವು? ಕರುಗಿಂತ ಹಸುವಿಂದ ಸ್ಟಾರ್ಟ್ ಮಾಡಿದ್ದು ಎಷ್ಟು ಹಸು ಆಗಿದೆ? 8ರಿಂದ ಈಗ 40 ಇದೆ. ಓಕೆ, ಎಷ್ಟು ವರ್ಷ ಬೇಕಾಯ್ತು ಸರ್ ಈ ಒಂದು ಜರ್ನಿಗೆ? ಒಂದು 4-5 ವರ್ಷ ಆಯ್ತು. 5 ವರ್ಷ? 8ರಿಂದ 40 ಆಗಕ್ಕೆ 5 ವರ್ಷ ಸಾಕಷ್ಟೇ. ಈಗ 8 ಇತ್ತು. ಇವು ಅವಾಗಲೇ 2-3 ಕರುಗಳು ಹಾಕಿದೆ. ಇವೆಲ್ಲ 3 ಕರು ಹಾಕಿದೆ. ಪ್ಲಸ್ ಅದ್ರ ಜೊತೆ ಇದ್ರಲ್ಲಿ ಹುಡ್ತಾವು 1, 2, 3, 4 ತಿರ್ಗಾ ಕರು ಹಾಕಿದಾವೆ. ಅದ್ರ ಕರುಗಳೇ ಹಾಕಿದಾವೆ ಸುಮಾರು. ಅಂದ್ರೆ ನಾಟಿ ಹಸು ಫಸ್ಟ್ ಕರ ಹಾಕ್ಬೇಕು ಅಂದ್ರೆ 3 ವರ್ಷ 2 ಅಂದ್ರೆ ಈಗ ನಮ್ಮಲ್ಲಿ ಏನಾಗ್ತದೆ, ಇವೆಲ್ಲ 3 ವರ್ಷ ತಗೊಂಡು, ಇವು 3 ವರ್ಷ ತಗೊಂಡು. ಇನ್ನು ಇದ್ರ ಕರುಗಳು ಬೇಗ ಹಾಕ್ಬಿಟ್ಟೆ. ಈಗ ನೋಡಿ, ಅವೆಲ್ಲ ಹೆಚ್ಚು ಕಡಿಮೆ 1.5 ವರ್ಷದ ಕರುಗಳು, ಇನ್ನೂ ಅಲ್ಲಾಗಿಲ್ಲ ಅವೆಲ್ಲ. ಅದಿದೆಯಲ್ಲ, ಅವಾಗಲೇ ಅದ್ರ ತಮ್ಮ ನೋಡಿ ಅದೈತಲ್ಲ ಅಲ್ಲಿ ನಿಂತಿದೆಯಲ್ಲ,
ಅದ್ರದ್ದು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಈ ಓರಿ ಅದು ಅವಲೇ ಅದ್ರ ತಮ್ಮ ಅದು 7 ತಿಂಗಳು ಕರು ಅದು ಓಕೆ ಆ ಕಡೆದು ಹಾಂ ಅದು ಅವನು 7 ತಿಂಗಳು ಇದ್ರ ತಾಯಿ ಇದು ಹಾಂ ಇದು ಅದು ಇದು 3 ಒಂದೇ ಅಂದರೆ 7 ತಿಂಗಳಿಗೆ ಅವನು ಅಷ್ಟು ಬಂದಿದ್ದಾನೆ. ನಮ್ಮಲ್ಲಿ ಅಂದರೆ ವರ್ಷಕ್ಕೆಲ್ಲ ಅವ್ರ ತಾಯಿ ಸಮ ಬಂದ್ಬಿಡ್ತಾರೆ, ಹಾಂ 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 ವರ್ಷಕ್ಕೆಲ್ಲ ಬಂದ್ಬಿಡ್ತಾರೆ. ಓಕೆ ಇನ್ನು 2ನೇ ವಯಸ್ಸಿಗೆಲ್ಲ 2ನೇ ವರ್ಷಕ್ಕೆಲ್ಲ ಅವೆಲ್ಲ ಕರು ಹಾಕೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಬೇಗ ನಮ್ಮಲ್ಲಿ ಬೇಗ ಕರು ಹಾಕ್ಬಿಡ್ತವೆ. ಇಲ್ಲಿ ಈ ಮೇವು ಚೆನ್ನಾಗಿದೆ, ಬೇಗ ಪಟಪಟನ ಆಗ್ತವೆ. ಓಕೆ ಮೇವು ಇದಿರೋದ್ರಿಂದ ಮತ್ತು ಇಲ್ಲಿ ಎಂಥ ಹಾಳಾಗಿರೋ ಹಸು ಕರುಗಳು ಕರ್ಕೊಂಬಂದು ಬೇಗ ರಿಕವರಿ ಆಗಿಬಿಡ್ತವೆ. ಈಗ ನೀವು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಸಾಕಿದ್ರಲ್ಲ 8 ಹಸು, ಹಾಂ ಅವು ಎಷ್ಟಲ್ಲಿ ನಾವು ಮತ್ತೆ ಯಾವ ಹಂತದಲ್ಲಿ ಯಾವ ನಾನು ಸಣ್ಣಕ್ಕೆ ಹಿಂಗೆ ಇಲ್ಲಿ ಇಷ್ಟು ಏನಿಲ್ಲ ಅಲ್ಲಿದೆಯಲ್ಲ ನಮ್ಮ ಕರು ಹಂಗೆ ಇಲ್ಲಿ ನೋಡಿ ತೋರಿಸ್ತೀನಿ. ಯಾವುದು ಅಲ್ಲಿ ಗೋಡೆ ಮಗ್ಲಲ್ಲಿ ಇದೆಯಲ್ಲ ನೋಡಿ, ಹೌದೌದು ಆ ಗೋಡೆ ಮಗ್ಲಲ್ಲಿ ಹೌದು ಆ ಅಂತ್ಯವನ್ನ ನಾನು ಹೆಚ್ಚು ಕಡಿಮೆ ಅವಾಗ ಏನಾರ ಈ ಕುಯ್ಯಕ್ಕೆ ಕೊಟ್ಬಿಡ್ತಾರೆ ನೋಡಿ, ಈ ಥರ ಸುಳಿಗಳು ಇರ್ತವೆ, ಆ ಥರದವು ತಂದಿದ್ದು ಅವೆಲ್ಲ ಒಂದು 3,000 4,000 ಕೊಟ್ಟು ತಂದವು. ನಾನು ಸುಮ್ಮನೆ ಕರುಗಳು ಆಗ್ತವೆ ಅಂತಲೂ ಇಲ್ಲ, ಏನೋ ಒಂದು ನಾವು ಒಂದು ಸಾಕಳ್ಬೇಕಲ್ಲ ಅನ್ನೋ ಒಂದು ಅವು ಕುಯ್ಯಕ್ಕೆ ಹೋಗೋವನ್ನ ತಪ್ಸೋದ ಅಂದ್ಬಿಟ್ಟು ಇದು ಮಾಡ್ಕೊಂಡೆ. ಅವಾಗ ಒಂದು 8-10 ತಂದಿದ್ದು, ಇವತ್ತು ದಿವಸ ನಾವು ಅವೇ ನನ್ನ ಜೀವನ ಆಗ್ಬಿಟ್ಟಿದೆ. ಅಂದರೆ ನೀವು ಸುಮ್ಮನೆ ಈ ಜೀವನ ಮಾಡಕ್ಕೆ ತರಲಿಲ್ಲ, ಅದ್ರ ಉಳ್ಸೋಕ್ಕೋಸ್ಕರ ತಂದಿದ್ದು ಇವತ್ತು ನನ್ನ ಜೀವನನೇ ಜೀವನ ಆಗ್ಬಿಟ್ಟೈತೆ. ಜೀವನನೇ ಅಷ್ಟೇ. ಓಕೆ ಸರ್. ಈಗ ನೋಡಿ ಅವನು ಅಮ್ಮಮ್ಮ ಅಂದರೆ ಅವನ್ನ ಈ ಹೊಟ್ಟೆ ಹಿಂಗೆ ಉಬ್ಬಿಸ್ಕೊಂಡು ಅವನು ಇದಿತ್ತು, ಅವನು ತಂದಾಗ ಬರೀ 4,500 ಅವನ್ನ ತಗೊಂಡಾಗ. ಏನು ನೋಡಿ ಹೇಳು, 7 ದಿನಕ್ಕೆ ಆಚೆ ಬಂದಿದೆಯಲ್ಲ, ಏನಕ್ಕೆ? ಹಾಂ 7 ದಿನ ಆಗೈತಾ? ಇಲ್ಲ 8-9 ದಿನ ಇರೋದು. 9 ದಿನ ಆಗೈತೆ ನೋಡಿ. ನಾವೇನಾದ್ರು ಹಾಲು ಕರಿಕೋಯ್ತು ಅಂದರೆ ಅವಳನ್ನ ನೆಕ್ಕಲ್ಲ, ನಮ್ಮನ್ನ ನೆಕ್ತಾಳೆ. ಇದಕ್ಕಿನ್ನೂ ಏನೋ ನನ್ನನ್ನು ಮುದ್ದು ಮಾಡಿ ಅನ್ನೋ ಫೀಲು ನನಗೆ. ಇನ್ನೂ ಕರು ಆಗಿದೆ ಅಂತ ಗೊತ್ತಿಲ್ಲ ಇದಕ್ಕೆ. 3ನೇ ಕರ ಇದು, 3 ಇದೇ ಕರ ಥರ ಆಡ್ತದೆ. ಇಲ್ಲ ನಾವು ಸುಮಾರು ಕರುಗಳು ಓರ್ಗರ್ಗಳು ಕೊಟ್ಬಿಟ್ಟಿದ್ದೀವಿ, ಸುಮಾರು ಓರ್ಗರ್ಗಳು, ಸುಮಾರು ಒಂದು 8-10 ಓರ್ಗರ್ಗಳು ಕೊಟ್ಟಿದ್ದೀವಿ. ಇವಳದೇ 2 ಓರ್ಗರು ಕೊಟ್ಟಿದ್ದೀವಿ. ಅಲ್ಲ ಸರ್, ನೀವು ಈ ಏನೋ ಕಸಾಯಿಖಾನೆಗೆ ಹೋಗ್ತಿದ್ದಂಥ 8 ಹಸುಗಳನ್ನ ತಂದು ಇಷ್ಟೊಂದು ಒಳ್ಳೊಳ್ಳೆ ಹಸುಗಳನ್ನ ಇಲ್ಲಿ ಬೆಳೆಸ್ತಾ ಇದ್ದೀರಾ, ಇದರಿಂದ ನಿಮ್ಗೇನು ಪ್ರಯೋಜನ? ನನಗೆ ಅಂದರೆ ಒಂದು ಮೆಡಿಸನ್ ಮಾಡ್ತಾ ಇದ್ದೀವಿ. ಈಗ ಗೋವಿಂದ ಗಂಜಲದಲ್ಲಿ ನಂದು ಬಂದು 30 ಇದು ಏನು ಅದು ಪಾರಂಪರಿಕ ವೈದ್ಯ, ಜನಪದ ವೈದ್ಯ. ಓಕೆ. ಅದರಿಂದ ನಾನು ಆಮೇಲೆ ಮಾಡ್ತಾ ಇದ್ದವನು. ಈಗೇನಾಗ್ತದೆ, ಇವು ಇದಾದ್ಮೇಲೆ ನಾ ಇವತ್ರ ಗಂಜಲದಲ್ಲೇ ಮೆಡಿಸನ್ ಬೇಯಿಸ್ಕೊಂಡು ಅದು ಮೆಡಿಸನ್ನು ಪ್ಲಸ್ ಗೋಮೂತ್ರ 2 ಸೇರಿಸಿ ಮೆಡಿಸನ್ ಮಾಡ್ತಾ ಇದ್ದೀವಿ ಈಗ ನಮ್ಮ ನಾಟಿ ವೈದ್ಯದಲ್ಲಿ. ಒಳ್ಳೆ ರಿಸಲ್ಟ್ ಸಿಗ್ತದೆ. ಇವು ಇದೆಯಲ್ಲ ಈ ಕಲರ್ ಇವೆಲ್ಲ ಒಳ್ಳೆ ಕಷಾಯ ಇದು ಗುಣ ಇದ್ದಿದೆ, ಒಳ್ಳೆ ಮೆಡಿಸನ್ ಆಗ್ತದೆ. ಇದಾಗ್ತದೆ. ಅವನೆಲ್ಲ ಅಷ್ಟೇ, ಇವನು ಇವೆಲ್ಲ ಅಷ್ಟು ಇವನು ಇದು ಆ ದೊಡ್ಡವಿದೆಯಲ್ಲ 1 2 3 4 ಅವಳೊಂದು 5 ಅವರೆಲ್ಲ ಇದಂತ ಇಷ್ಟೇ ತಂದಿರೋದು. ಒಂದು ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇವು ಮೇಯೋ ಟೈಮ್ನಲ್ಲಿ ಮಳೆ ಬಂದರೆ ಇವಕ್ಕೆ ತೊಂದರೆ. ಇಲ್ಲ ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ಅಂದರೆ ಅಲ್ಲಿಗೆ ಬಿಟ್ಬಿಟ್ಟಿದ್ರೆ ಹೊಟ್ಟೋಗ್ಬಿಡುವ, ಮರದ ಹತ್ರ ಹೋಯ್ತು ಅಲ್ಲೇ ಈಗ ಅಲ್ಲಿ ಹೊಟ್ಟೋಗ್ಬಿಟ್ಟಿದ್ರೆ ಅಲ್ಲೇ ಇದನ್ನು ಈಗ ಇಲ್ಲಿಗೆ ಬಂದ. ಓಕೆ. ಮತ್ತೆ ನೀವು ಇದರಿಂದ ಹಾಲು ಸರ್? ಹಾಲು ಮನೆಗೆ ಬೇಕಾದಷ್ಟು ಕರ್ಕೊತೀವಿ. ಇವಳೊಬ್ಳ ಹತ್ರ ಕರ್ಕೊತೀವಿ. ಅಲ್ಲೊಂದು 2 ಇದ್ದಾರೆ, ಒಂದಿಬ್ರು ಅವಳೊಬ್ಳು, ಮತ್ತು ಇನ್ನೊಂದು ಅಲ್ಲೊಬ್ಳು ಅಲ್ಲಿ ಕೊಂಬಿಂಗ್ ಆಗಲ್ಲ ಇದೆಯಲ್ಲ ಅವಳೊಬ್ಳು, 3 ಜನ ಆಯಿತು. ಇನ್ನೊಬ್ಳು ಕೊಂಬು ಬಗ್ಬಿಟ್ಟಿದೆ, ಇನ್ನೊಬ್ಳು ಇದ್ದಾರೆ ಅವಳೊಬ್ಳು ಇದ್ದಾಳೆ. ಅವಳು 3 ಜನದ ಹತ್ರ ನಾವು ಕರ್ಕೊಳ್ತೀವಿ. ಇನ್ನು ಮಿಕ್ಕದವ್ರ ಹತ್ರ ಯಾರ ಹತ್ರ ಇದಾನಲ್ಲ. ಇನ್ನು ಇಲ್ಲೊಬ್ಳು ಇದ್ದಾಳೆ, ಯಾರು ಅಲ್ಲಿ ಬರ್ತಾ ಇದ್ದಾಳ ಯಾರನ್ನ, ಹೌದೌದು ಕೊಂಬು ಅದೇ ಡಂಕ ಅವಳು ಕೊಡ್ತಾಳೆ. ಇನ್ನೊಬ್ಳು ಅವಳು ತಾನೇ ಇದ್ದಾಳೆ, ಇನ್ನೊಬ್ಳು ನಿಮ್ಮ ಮನೆಗೆ ಮಾತ್ರ ಮಾರಾಟಕ್ಕಿಲ್ಲ ಇದನ್ನು. ಅಂದರೆ ಯಾರು ಇಲ್ಲಿ ಏನಾಗುತ್ತೆ ಅಂದರೆ ಇದು ನಮ್ಮದು ಹಳ್ಳಿಕಾರ್ದು ತೆಳು ಸಖತ್ತು ತೆಳು ಬರುತ್ತೆ ಹಾಲು. ಹೌದು ಹಾಲು. ಅದರಿಂದ ಏನಾಗುತ್ತೆ ಗೊತ್ತಿರೋದಾದ್ರೆ ಪರವಾಗಿಲ್ಲ,
ಈ ಗೊತ್ತಿಲ್ಲ ಹೋದವ್ರು ಏನಾಗ್ತದೆ ಇದು ತೆಳು ಸಿಕ್ಕಾಬಿಟ್ಟೆ ತೆಳು ಹೌದು ಹಂಗೆ ಇದು ಮಾಡ್ತಾರೆ ಒಂದು ಇದು ಅವ್ವ ಮಗಳು ಮತ್ತು ಅವು ಅಷ್ಟೇ ಯಾವ ಈಗ ನಾವು ಚಿಕ್ಕದ್ರಿಂದ ಇವು ಸಾಕಿರೋದ್ರಿಂದ ಯಾವ ತಾಯಿ ಮಗಳು ಬರ್ತದಲ್ಲ ಈಗ ಈ ಮಗಳು ನಮ್ಮಷ್ಟು ಪ್ರೀತಿಸಿಲ್ಲ ಇವು ತಂದು ಸಾಕಿರೋವು ಸಿಕ್ಕಾಬಿಟ್ಟೆ ಇವು ಪ್ರೀತಿ ಅವ್ರ ಮಕ್ಳ ಮೇಲೆ ಎಕ್ಸಲ್ಲ ಅವೆಲ್ಲ ಓಡ್ ಬರ್ತವೆ. ಅದೇ ನೀವು ತಾನೇ ನೋಡ್ಕೊಂಡಿರೋದು. ಈಗ ಸುಳಿ ಏನೋ ಕರೆಕ್ಟ್ ಆಗಿಲ್ಲ ಅಂತ ಕಸಾಯಿ ಖಾನೆಗೆ ಹೋಗ್ತಿತ್ತು ಅಂದ್ರೆ ಈಗ ತೋರಿಸ್ತೀವಿ. ಏನಕ್ಕೆ ಈಗ ಸುಳಿ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದು ಕರೆಕ್ಟ್ ಹಸು ಅಲ್ವಾ? ಅವ್ರಿಗೇನೋ ಗೊತ್ತಿಲ್ಲ, ಬನ್ನಿ ಇಲ್ಲಿ ತೋರಿಸ್ತೀನಿ ಅಂತಿದೆ. ಇಲ್ಲ ಈಗ ನೋಡಿ ಇದು ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸುತ್ತೆ, ಹಾಲು ಕೊಡುತ್ತೆ, ಸಗಣಿ ಕೊಡುತ್ತೆ, ಗಂಡ್ಲ ಕೊಡುತ್ತೆ. ಇದೇ ತಾನೇ ಹಸು ಬೇಕಾಗಿರೋದು. ಅಷ್ಟೇ, ಬನ್ನಿ ಇಲ್ಲಿ ಯಾಕೆ ಸುಳಿಬೇಕು ಅಂತ ಇಲ್ಲಿದೆಯಲ್ಲ. ಇಲ್ಲಿ ನೋಡಿ, ಇದೆ ಸುಳಿ. ಇದು 4 ಬೆರಳು ಇದೆ, ಕೀಲ್ ಸುಳಿ ಅಂತ ಕರೀತೀವಿ. ಇದು ಕೀಲ್ ಸುಳಿ. ಇಲ್ಲಿಂದ 4 ಅಡಿ ಮುಂದೆ ಇದೆ, 4 ಬೆರಳು ಮುಂದೆ ಇದೆ, ಅದೇನೆಲ್ಲ ಸುಳಿ ಅಲ್ಲ. ಇದು ಇರೋದ್ರಿಂದ ಕೀಲ್ ಸುಳಿ ಅಂತ ಕರೀತಾರೆ. ಇದಿರ್ಬೇಕಂತ ಇದು ಅದಿರಬಾರ್ದು ಅಂತ, ಇದ್ರೆ ಅದು ಕೆಟ್ಟದು ಅಂತ. ನಮ್ಗೇನದು ತೊಂದರೆ ಇಲ್ಲ, ನಮ್ಗೆ ಒಳ್ಳೆ ಆಗ್ತದೆ, ಇನ್ನ ಬೆಳವಣಿಗೆ ಆಗ್ತಾನೆ ಇದಾವೆ ಎಲ್ಲ. ನನ್ಗೇನಾದ್ರೆ ಏನೋ ಒಂದು ನೆಮ್ಮದಿ ಆಗಿದ್ದೀನಿ ಅಷ್ಟೇ. ನಿಜವಾಗಿ ಹೇಳ್ಬೇಕಂದ್ರೆ ಮೊದ್ಲಾದ್ರೂ ಏನಾರ ಒಂದಿದು ಅಂದ್ರೆ ಇದಾಗ್ತಾಯಿತ್ತು. ಈಗ ನೋಡಿ, ಇದು ಕರುಗಳು ಆ ಪಕ್ಕದಲ್ಲಿ ನಿಂತವನೆ, ಆ ಕರ ಅವನು ಹೆಚ್ಚು ಕಡಿಮೆ ಈಗ ಅವನ ಜೊತೆ ಒಬ್ಬ ಮೊದಲು ತೋರಿಸೋದಲ್ಲ, ಅವನು ಅವಾಗಲೇ 22,000 ಕೇಳ್ತಾ ಇದ್ದಾರೆ ಓರ್ಗರುಗಳು. ಅವನದು ಚೆನ್ನಾಗಿದೆ. ಸುಳಿ ಕರೆಕ್ಟ್ ಆಗಿಲ್ಲ ಅಂತ ಕೊಂಡ್ಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ನೆಕ್ಸ್ಟ್ ಅದೇ ಆತರ ತೊಂದ್ರೆ ಇಲ್ವಾ? ಹಂಗೇನ್ ಬಂದಿಲ್ಲಪ್ಪ. ಈಗ ಆ ತಾಯಿ ಇವಳಿಗಿದೆ ನೋಡಿ, ಅವನ ಮಗನಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ, ಫೈನ್ ಆಗಿ ಬಂದಿದೆ ನೋಡಿ. ಅವನು ಯಾವ ಸುಳಿನೂ ಇಲ್ಲ. ಇವಾಗ ಕೀಲ್ ಸುಳಿ ಇದೆ, ಅವ್ನು ಕೀಲ್ ಸುಳಿ ಇಲ್ಲ. ಅದೊಂದು ಮೂಢನಂಬಿಕೆ. ಚೆನ್ನಾಗಿಲ್ಲ ಅಂದ್ರೆ ಇದು ಕುಟ್ಟ ಮಕ್ಳಿಗೆ ಚೆನ್ನಾಗಿರಲ್ಲ ಅಂತ ಅವ್ರು ಅಂತಾರೆ. ಈಗ ನೋಡಿ ಅದೇ ಪಕ್ಕನೇ ಇದ್ದಾನೆ ಮಗ, ಯಾವುದೇ ಸುಳಿ ಇದೆ ನೋಡಿ, ಇಲ್ಲಿ ಇರಬಾರ್ದಲ್ಲ. ಅವನು ಓಡ್ತಾನೆ, ಅವ್ನ ಕಾವ್ರಿ. ಅವ್ನು ಮಾತ್ರ ಅವ್ನಿಗೆ ಏನಂದ್ರೆ ಅವನು ಇದಂದ್ರೆ ನಾವು ಇದ್ರೆ ಬಂದ್ಬಿಟ್ಟು ಬೇರೆಯವ್ರಿಗೆ ಏನಾರು ಸಾವ್ರ್ತಾ ಇದ್ರೆ ಬಂದು ಗುದ್ದಬೇಕು, ನಮಗ್ ಗುದ್ದಬೇಕದು. ಮೋಸ್ಟ್ಲಿ ಇಲ್ಲಿರೋಂಥ ಯಾವ ಆಯೋದಿಲ್ಲ, ಎಲ್ಲ ಯಾವ್ದು ತಿವಿಯಲ್ಲ, ಆಯಲ್ಲ. ಹಾಲು ಕರಿಯುವಾಗ ಹಿಂಗೆ ಹಾಲು ಕರಿಬೇಕಾದ್ರೆ ಏನು ಇದನ್ನ ಆದ್ರೂ ಒಬ್ಳವಳೆ, ಒಂದಿಬ್ರು ಅವ್ರೆ, ಅವರು ಮಾತ್ರ. ಅವಳು ಅಲ್ಲ ಇದ್ದಾಳಲ್ಲ, ಅವಳು ಒದಿತಾಳೆ, ಸರಿಯಾಗಿ ಒದಿತಾಳೆ ಅವಳು. ಮತ್ತೆ ಇನ್ನೊಬ್ಳು ಇದ್ದಾಳೆ, ಅವಳಂತೂ ಅಂದ್ರೆ ಮುಟ್ಟಿಸ್ಕೋತಾರೆ ಹಾಲು ಕರಿಯೋ ಟೈಮಲ್ಲಿ ಇದಂತ. ಇನ್ನೊಬ್ಳು ಇದ್ದಾಳೆ ಅಲ್ಲೊಬ್ಳು ಇದ್ದಾಳೆ, ಅವಳಂತೂ ಅಲ್ಲಿ ಲಾಸ್ಟಲ್ಲಿ ನಿಂತಿದ್ದಾಳೆ ನೋಡಿ, ಅವಳಂತೂ ನೀವು ಎಲ್ಲಿದ್ದೀರಿ ಅಲ್ಲಿಗೆ ಕಾಲಲ್ಲಿ ಓದಿತಾಳೆ, ಹಾಲು ಕರಿಯೋಂಗಿಲ್ಲ ಅವಳ ಹತ್ರ. ನೀವು ಎಲ್ಲಿದ್ದೀರಿ ಸುಮ್ಮನೆ ಹಿಂಗೆ ಕಾಲೆತ್ತಲ್ಲ ಮೇಲೆ, ನಾವೆಲ್ಲಿದ್ದೀವಿ ಅಲ್ಲಿಗೆ ಹೊಡಿತಾಳೆ. ಈಗ ಇಲ್ಲಿರೋ ಹಸುಗಳಲ್ಲಿ ಮೇಜರ್ ಅಂದ್ರೆ ಹಳ್ಳಿಕರೆ ಜಾಸ್ತಿ. ಇವರಿಬ್ರು ಮೈನರ್. ಅವರೆಲ್ಲ ಸುಮ್ಮನೆ ಇದೊಂದು ಮೈನಾರಿಟಿ ಇದೆ. ಇವರು ಗಿರ್ರು ಮತ್ತೆ ಮಲ್ನಾಡ್ ಗಿಡ. ಈ ಹಳ್ಳಿಕರ ಹಸುಗಳು ಮಲ್ನಾಡ್ ಗಿಡ್ಡನ ತಪ್ಪಿದ್ರೆ ಗಿರ್ ಹಸುನ ಸೇರ್ಸ್ಕೊತಾವ ಜೊತೆಗೆ ಎಲ್ಲ ಒಟ್ಟಿಗೆ ಇದಾವೆ ನೋಡಿ, ಏನು ಮಾತಾಡಲ್ಲ, ಒಟ್ಟಿಗೆ ಸೇರಿಸ್ತೀವಿ, ಒಟ್ಟಿಗೆ ಒಂದೇ ತಾವು ಮಲಗ್ತವೆ, ಎಲ್ಲ ಮಾಡ್ತವೆ. ಓಕೆ ಸರ್, ಗಿರ್ ಹಸುವಿಂದ ಏನು ಸರ್ ಹಾಲು ಯಾವ ರೀತಿ ಬರುತ್ತೆ? ನಮಗೆ ಹಾಲೊಂದು ಜಾಸ್ತಿ ಅನ್ನೋದು ಬಿಟ್ರೆ ನಮಗೇನು ಅದರಲ್ಲಿ ನಮ್ಮ ಈ ಹಸುಗೂ ಅದಕ್ಕೂ ಸ್ಟ್ರೆಂತಲ್ಲಿ ಅಂತ ಅನ್ಸಲ್ಲ. ಆ ಹಸು ಹಾಲಿದೆಯಲ್ಲ ನಮ್ಮವು, ಒಂದು 150ರಿಂದ 200 ml ಹಾಲು ಕುಡಿದ್ಬಿಟ್ರೆ, 150 ml ಹಾಲು ಕುಡಿದ್ರೆ ಬೇದಿ ಸ್ಟಾರ್ಟ್ ಆಗೋಗುತ್ತೆ ನಮ್ಮ ಹಸುದು. ಇದು ಹಳ್ಳಿ ಕಾರ್ದು 200 ml ಹಾಲು ಒಬ್ಬನೇ ಒಂಟಿಗೆ ಕುಡಿದ್ರೆ ತೆಳು ಇರಲಿ ಇದಾಗುತ್ತೆ. ಇವುದ್ರದ್ದು ಅರ್ಧ ಲೀಟ್ರ್ ಅಲ್ಲ, ಅರ್ಧ ಲೀಟ್ರ್ ಕುಡಿದ್ರೆ ಏನು ಅನ್ಸಲ್ಲ. ಅಂದ್ರೆ ಯಾವ್ದು ಒಳ್ಳೇದು ಅಂತೀರಾ? ಮೆಡಿಸನ್ ಆಗಿರುತ್ತದು, ನಮ್ಮ ವಾಯಿನೆಲ್ಲ ತೆಗೆದಾಕುತ್ತೆ, ಶರೀರ ಫ್ರೀ ಆಗುತ್ತೆ. ಬ್ಯಾಕ್ ಪೈನ್ ಇರೋರಿಗೆ ಅವ್ರಿಗೆಲ್ಲ ಸಖತ್ ಎಫೆಕ್ಟಿವ್. ಇವು ನಿಮ್ಮ ಮೈ ದಪ್ಪ ಆಗ್ತಾ ಬರುತ್ತೆ ಇದು, ಮತ್ತೆ ವಾಯಿದ್ರೆ ಏನು ರಿಲ್ಯಾಕ್ಸ್ ಆಗಲ್ಲ. ಇದ್ದಂಗೆನೆ ಈಗ ನಮ್ಮ ಹಳ್ಳಿ ಕಾರು ನೋಡೋದಕ್ಕೆ ಮೈ ಕರೆಕ್ಟ್ ಆಗಿದೆ, ಆಕ್ಟಿವ್ ಆಗಿರುತ್ತೆ ಯಾವಾಗಲೂ. ಇದೊಂದು ಸ್ವಲ್ಪ ದಪ್ಪ ಆಗುತ್ತೆ, ನಮ್ನು ದಪ್ಪ ಮಾಡಿಸುತ್ತೆ. ಅಂದ್ರೆ ಇದು ಫ್ಯಾಟು 6.5 ಫ್ಯಾಟು, ಅದು ನಿಯರ್ಲಿ 1 or 2 ಅಷ್ಟೇ ಫ್ಯಾಟ್. ಇದ್ರಲ್ಲಿ ಜಾಸ್ತಿ, ಅದು ಕ್ಯಾಲ್ಸಿಯಂ ಜಾಸ್ತಿ ಯಥೇಚ್ಛ. ಆದರೆ ಹೇಳ್ಬೇಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇನ್ನೂ ಜಾಸ್ತಿ ಅಂತ ಹೇಳ್ತಾರೆ. ಮಲ್ನಾಡ್ ಗಿಡದಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಅಂತ. ಫ್ಯಾಟ್ ಇದರಲ್ಲಿ ಪರವಾಗಿಲ್ಲ, ಇದರಲ್ಲೂ 2 ಇಂದ 3% ಇರುತ್ತೆ ಫ್ಯಾಟ್ ಅಷ್ಟೇ.
ಅಂದ್ರೆ ಈಗ ನಮ್ಗೆ ಇದ್ರ ಹಾಲು ಕುಡಿದ್ರೆ ಫ್ಯಾಟ್ ಬರುತ್ತೆ, ಫ್ಯಾಟ್ ಇರುತ್ತೆ, ದಪ್ಪ ಆಗ್ತೀವಿ. ಅಂದರೆ ಸಣ್ಣ ಇರ್ತಾರಲ್ಲ ಅಂಥವ್ರಿಗೆ ಸರಿ ಇದೆ. ಸರಿ, ಇದೇನಂದ್ರೆ ನಿಮಗೆ ನಡ ನೋವು ಅದು ಇದು ಫ್ಯಾಟ್ ಆಗಿರೋದು ಕೈ ಕಾಲು ಸವಿತ ಅದು ಅವ್ರಿಗೆ ಸಖತ್ ಬೆಟ್ರ್ ಇದು ಹಳ್ಳಿ ಕಾರ್ ಬೆಟ್ರು. ಸಿಕ್ಕಾಬಿಡೆ ನಾವು ಒಂದು ಲೋಟ ಏನು ಇದಿಲ್ಲ ಅಂದ್ರೂ ಕುಡಿಬೋದು, ಒಂದು 1/4 ಲೀಟ್ರ್. ಅಂದ್ರೆ ಈಗ ನಾಟಿ ವೈದ್ಯ ಮಾಡ್ತಿರೋದು ನೀವು, ಹಂಗಾಗಿ ಯಾವ ಹಸುವಿನ ಹಾಲು ವೈದ್ಯಕೀಯಕ್ಕೆ ಚಂದ ಅಂತ ನಿಮಗೆ ಗೊತ್ತು. ಆ ಹಳ್ಳಿ ಕಾರಸು ನಮ್ಗೆ ವೈದ್ಯಕೀಯವಾಗಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಪ್ರೋಟೀನು, ಕ್ಯಾಲ್ಸಿಯಂ ಯಥೇಚ್ಛವಾಗಿರುತ್ತೆ. ಓಕೆ. ಈ ಹಸುವಿನ ಹಾಲಲ್ಲಿ ಚಿನ್ನ ಇದೆ ಅಂತಾರಲ್ಲ ಸರ್, ಸಗಣಿ ಗೋಮೂತ್ರದಲ್ಲಿ ಚಿನ್ನ ಅಂದ್ರೆ ಚಿನ್ನದ ಅಂಶ ಇದೆ. ಅದರಿಂದನೇ ಇದು ಶರೀರನ ದಪ್ಪ ಮಾಡ್ತಾ ಹೋಗುತ್ತೆ. ಆದ್ರೆ ಬೇರೆ ಕಾಯಿಲೆಗಳಿಗಾಗಲ್ಲ. ಈಗ ನೋಡಿ, ಇದು ಅದೇ ಮೆಡಿಸನ್ ಈಗ ಶುಗರ್ಗೆ ವಿಸಿಂಗ್ ಎಲ್ಲ ಮಾಡ್ತೀವಿ, ಅದರಲ್ಲಿ ಮಾಡಿದಾಗ ಇಮ್ಮಿಡಿಯೇಟಾಗಿ ಎಫೆಕ್ಟ್ ಆಗುತ್ತೆ. ಇದ್ರ ಗಂಜಲದಲ್ಲಿ ಮಾಡಿದಾಗ ಆ ರಿಸಲ್ಟ್ ಸಿಕ್ಕಿಲ್ಲ ನಮಗೆ. ಆದರೆ ಇದರಲ್ಲಿ ಶರೀರ ದಪ್ಪ ಆಗ್ತಾ ಬರುತ್ತೆ, ದಪ್ಪ ಆಗುತ್ತೆ. ಮತ್ತು ಒಂದೇನಂದರೆ ಇದರ ಅಂಶ ಏನಂದರೆ, ಒಂದು ನಾವು ತಿಳ್ಕೊಬೇಕು, ಆಯಾ ವಾತಾವರಣಕ್ಕೆ ತಕ್ಕಂತೆ ನಮಗೆ ದೇವರು ಸೃಷ್ಟಿ ಮಾಡಿದ್ದಾನೆ. ನಾವು ಈ ವಾತಾವರಣಕ್ಕೆ ನಮ್ಮ ವಾತಾವರಣಕ್ಕೆ ಇವಳಲ್ಲ, ಆ್ಯಕ್ಚುಲಿ ಗೀರಲ್ಲ ಸರ್. ಈಗ ಇದೇ ಒಂದು ದೊಡ್ಡ ಬಿಸ್ನೆಸ್ ಆಗಿದೆಯಲ್ಲ ಸರ್, ಅದು ಹಾಲಿಂದು ಒಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಹೊರತು ಆ್ಯಕ್ಚುಲಿ ವೈದ್ಯಕೀಯವಾಗಿ ನೋಡೋದಾದರೆ ನಮ್ಗೆ ಇವಳಲ್ಲ. ಏನಿದ್ರೆ ಆ ತಾಯಿನೇ ನಮಗೆ ಎಲ್ಲ. ಹಾಲು ಜಾಸ್ತಿ ಕೊಡುತ್ತೆ ಅನ್ನೋದು ಆಲ್ಟರ್ನೇಟ್ ಇದು. ಅಲ್ಲಿ ಡೈರಿ ಫಾರ್ಮ್ ಅಂತಲ್ಲ, ಇದೇನೋ HF ಆಲ್ಟರ್ನೇಟ್ ಆಗಿ ಇಟ್ಕೋಬೋದು ಅಷ್ಟೇ ಹೊರತು ನಿಮಗೆ ಮೆಡಿಸನ್ ಆಗಿ ಇವಳು ಬರಲ್ಲ. ಯಾಕಂದರೆ ಅಲ್ಲಿ ಗುಜರಾತಲ್ಲಿ ಹೆವಿ ಬಿಸಿಲು, ಅಲ್ಲೆಲ್ಲ ಸಣ್ಣ ಒಣಗ್ತಾ ಬರ್ತಾರೆ, ಅಲ್ಲಿ ಜಾಸ್ತಿ ಹೆವಿ ಇದೆ ಆ ಥರ. ಅದನ್ನು ತಡ್ಕೊಂಡು ಅವ್ರಿಗೆ ಇವಳು ಇದು ಅವಳ ಅಲ್ಲಿ ತಾಕತ್ ಕೊಡೋಕ್ಕೆ ಇವಳು ಇದು ಸರಿ. ಆದರೆ ನಮ್ಮ ವಾತಾವರಣದಲ್ಲಿ ವಾತ ಮತ್ತು ಕಫ ಜಾಸ್ತಿ ಇಲ್ಲಿ. ನೋಡಿ, ಎಲ್ಲರಿಗೂ ನಡ ನೋವು, ಬೆನ್ನು ನೋವು, ಮಂಡಿ ನೋವು, ಈ ಥರ ವಾತ. ನಮ್ಮಲ್ಲಿ ವಾಯು ಇಲ್ಲೇ ಹೋದವ್ರು ಯಾರಿದ್ದಾರೆ? ಇಡೀ ಮುಕ್ಕಾಲು ಭಾಗ ಜನ ವಾಯಿಂದನೇ ನಳ್ತಾ ಇರೋದು ನಾವು. ಅದರಿಂದ ಅವ್ರು ಇದ್ದಾರಲ್ಲ ನಮ್ಮ ಹಳ್ಳಿಕಾರು, ಮೆಡಿಸನ್ಗೆ ಒಳ್ಳೆ ಮೆಡಿಸನ್ ಅವರು. ನಾವು ಸುಮ್ಮನೆ ಈ ದೇವರು ಸುಮ್ಮನೆ ಮಾಡಿರಲ್ಲ ಅಲ್ವಾ, ಇವಳು ಅಲ್ಲಿಗೆ ಹೇಳ್ತಾ ಇಲ್ಲ. ಆ ಬಿಸಿಲಲ್ಲಿ ಅವ್ರಿಗೆ ಇವಳು ಹಾಲು ಕುಡಿದ್ರೆ ಅವರು ತಾಕತ್ತಾಗಿ ಎಂತ ಆ ಬಿಸಿಲು ತಡೆಯೋ ಶಕ್ತಿ ಕೊಡ್ತಾಳೆ ಇವಳು. ಅಲ್ಲಿಗೆ ಇಲ್ಲಿಗೆ ನಮ್ಗೆ ನಮ್ಮ ವಾತ ತಡೆಯೋ ಶಕ್ತಿ ಇಲ್ಲಿ ಕೊಡ್ತಾಳೆ. ಎಳ್ತಗಳು ನೋವುಗಳನ್ನ ತಡೆಯೋ ಶಕ್ತಿ ಅವಳು ಕೊಡ್ತಾಳೆ. ಇದು ನಮ್ಮ ಜನರ ಬಿಸ್ನೆಸ್ ಪರ್ಪಸ್ ಇಂದ, ಬಿಸ್ನೆಸ್ ಮೈಂಡ್ ಇಂದ ಇದು ಇಲ್ಲಿಗೆ ಬಂದಿದ್ದಾಳೆ ಅಷ್ಟೇ. ಪಾಪ ಅದಕ್ಕೂ ಇಷ್ಟ ಇಲ್ಲ ಇಲ್ಲಿಗೆ ಬರೋಕೆ. ಅಂದ್ರೆ ಇಲ್ಲಿ ವಾತಾವರಣಕ್ಕೆ ಇವಳು ಒಕ್ಕಂಡ್ಲು, ಇವ್ರ ತಾಯಿಂದ್ರೆ ಅಷ್ಟು ಒಗ್ನಿಲ್ಲ. ಯಾಕೆಂದ್ರೆ ಅಲ್ಲಿಂದ ತಂದಿದ್ರಲ್ಲ, ಇವಳು ನೋಡಿ ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿರೋದ್ರಿಂದ ಇವಳು ಒಕ್ಕಂಡ್ಲು. ಈಗ ನೋಡಿ, ಈಗ ಅದೇ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ತರ್ತೀವಲ್ಲ, ಅವ್ರು ಒಗ್ಗಲ್ಲ. ಅಲ್ಲಿಂದ ನಾವು ಡೈರೆಕ್ಟ್ ನಾವು ಇಲ್ಲಿಂದ ಹೋಗಿ ನಾವು ಕಾಶ್ಮೀರದಲ್ಲಿ ಹೆಂಗೆ ಬದುಕೋಕ್ಕಾಗಲ್ವ, ಗುಜರಾತಲ್ಲಿ ನಾವು ಹೆಂಗೆ ಬದುಕೋಕ್ಕಾಗಲ್ವ, ಅದೇ ರೀತಿ ಅಲ್ಲಿಯವ್ರು ಇಲ್ಲಿಗೆ ಬಂದಾಗ ಒಂದಷ್ಟು ಹಿಂಸೆ ಪಡ್ತಾರೆ. ಅವ್ರ ಮಕ್ಳುಗಳು ಇಲ್ಲಿ ಬಂದು ಹುಟ್ಟಿದ್ರೆ ಇಲ್ಲಿ ಒಂದಷ್ಟು ಒಕ್ಕಳ್ತಾರೆ. ಮತ್ತೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿಂದ ತಂದಂಥದ್ದು ಬ್ರೀಡಿಂಗ್ ಆಗ್ಬೇಕಾದ್ರೆ ನಮಗೆ ಇದು ಬರಲ್ಲ, ಜಾಸ್ತಿ ಬೇಗ ಕನ್ಸೀವ್ ಆಗಲ್ಲ. ಮತ್ತೆ ಮಕ್ಕಳೆಲ್ಲ ಬರೀ ಗಂಡಾಗ್ಬೋದು ಅಥವಾ ಹೆಣ್ಣಾಗ್ಬೋದು, ಅದಂತಲ್ಲ. ಆದರೆ ಏನಂದ್ರೆ ಇಲ್ಲಿ ಅವು ತಿರ್ಗಾ ತಿರ್ಗಾ ಈ ವಾತಾವರಣಕ್ಕೆ ಒಕ್ಕೊಳ್ಳೋದು ಸಿಕ್ಕಾಪಟ್ಟೆ ಹಿಂಸೆ ಆಗ್ತದೆ. ನಾವೇ ಸುಮಾರು ಇದಂದ್ರು ತಂದ್ಬಿಟ್ಟಿದ್ರು, ವಾಪಸ್ ಕಳಿಸ್ಬಿಟ್ಟೆ. ಅದು ಸುಮಾರು ಜನ ಹೇಳ್ತಾರೆ, ಇಲ್ಲಿ ಹಾಕಿದ್ರೆ ಅದು ಬರೀ ಗಂಡೆ ಹಾಕುತ್ತೆ, ಹೆಣ್ಣು ಹಾಕಲ್ಲ. ಜಾಸ್ತಿ ಹೆಣ್ಣು ಹಾಕಿದ್ರೆ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಹಾಗಾಗಿ ಬರೀ ಗಂಡು ಕರಗಳನ್ನೇ ಹಾಕಿದ್ರೆ ಸಂತಾನೋತ್ಪತ್ತಿ ಇಲ್ಲ ಆಗಲ್ಲ ಅಂತ ಅದು ಮೈಂಡ್ ಸೆಟ್ ಮಾಡ್ಕೊಂಡು ಬರೀ ಗಂಡೆ ಹಾಕತ್ತಂತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ಅದೇ ಒಟ್ಟಿನಲ್ಲಿ ಇಲ್ಲಿ ನಾವು ಗಂಡು ಮಟ್ಟಿಗೆ ಇವಳು ಇನ್ನು ಅಲ್ಲಿಗೆ ಸರಿ. ವಾತಾವರಣಕ್ಕೆ ಇವು ಒಟ್ಟಿನಲ್ಲಿ ಇಲ್ಲಿ ಹುಟ್ಟಿದವು ಒಂದಷ್ಟು ಹೊಂದ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮನೇಲಿ ಹುಡ್ತಾವು ಎಷ್ಟು ಕರಗಳು? ಗಿರ್ ಕರುಗಳಿಲ್ಲ. ಇದನ್ನ ಏನಂದ್ರೆ ಒಬ್ರು ಒಂದು ಆಶ್ರಮದಲ್ಲಿ ಸಾಕಾಗಲ್ಲ ಅಂತ ತಂದು ಬಿಟ್ಬಿಟ್ಟಿದ್ರು. ಅವರು ಒಂದು 6 ಬಿಟ್ಟಿದ್ರು. ಅವಳು ಬಂದಾಗ ಇಷ್ಟಿದ್ಲು, ಇಷ್ಟು ಇನ್ನು ಮೂಳೆ ಇದಿತ್ತು. ನಮ್ಮ ಹತ್ರ ಬಂದಾಗ ಅವರು ಇನ್ನ 5-6 ಕೊಟ್ಟು ಕಳಿಸ್ಬಿಟ್ಟೆ. ಇವಳೊಬ್ಳನ್ನ ಉಳಿಸ್ಕೊಂಡು. ಇದನ್ನ ಕರು ಹಾಕಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಇವಳಿಗೂ ಆಯ್ತು, ಈಗ 2 ವರ್ಷ ಆಗಿದೆ. ಇವಳಿಗೂ ಎರಡು ವರ್ಷ. ಇನ್ನು ಯಾವಾಗ ನಾನು ಅದೆಲ್ಲ ಇದನ್ನಲ್ಲ ಒಣ್ಣಲ್ಲಿ ಯಾವಾಗ ನೋಡಿ ಗಂಡಾಕತ್ತಾ ಹೆಣ್ಣಾಕತ್ತಾ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಅದೇ ನಾನು ಯಾವತ್ತೂ ಕರು ಈಗಲೇ ಹಾಕ್ಬೇಕು ಅಂತ ಆದಷ್ಟು ಯಾರನ್ನೂ ಇದಂದಿಲ್ಲ. ಒಂದು
ಓಕೆ ಸರ್. ಬೇರೆ ತಾನೆ. ಇಲ್ಲಿ ನಿಮ್ಮಲ್ಲಿ ಇಷ್ಟೊಂದು ಹಸುಗಳಿದಾವೆ, ಆ ಓರಿ ಬರೀ ಅಲ್ಲಿದ್ದಾನಲ್ಲ, ಇಲ್ಲೇ ಇರ್ತಾನ ಜೊತೆಲಿ? ಅಲ್ಲ ಅವನಲ್ಲ ಜೊತೆಲೆ, ಅವನಿಗೆ ಅಲ್ಲೇ ತೋರಿಸ. ಅವನ ಹೆಸರೇನು? ಅವನ ಹೆಸರು ಈಗ ಸದ್ಯಕ್ಕೆ ನಾವು ಆಗ ಇದನ್ನಿಲ್ಲ, ಬಿಳಿಯ ಅಂತ ಕರೀತಾರೆ. ಅವ್ನು ಬೆಳ್ಳಗಿದ್ದ ಹೊಸಿ, ನನ್ನ ಮಕ್ಕಳೆಲ್ಲ ಬಿಳಿಯ ಅಂತ. ಒಟ್ನಲ್ಲಿ ಅವನ ಹೆಸರು ಹೇಳಿದ್ರೆ ನಿಂತ್ಕೊಳ್ತಾನೆ. ನಾವು ಯಾವುದು ಸದ್ಯಕ್ಕೆ ಒಂಚೂರು ಹೆಸರು ಕಟ್ಟಿದೆ. ಇಲ್ಲಿ ಇವನೇ ಬಂದ್ರಮ್ಮ ಎಲ್ಲ ಹೋಗ್ರಮ್ಮ, ಮಳೆ ನಿಲ್ತು. ಇವನೇ ಓರಿ. ಓಕೆ. ಇವನು ಅಷ್ಟೇ ಸಾಧು ಒಂದಷ್ಟು. ಇವನು ಕೂಡ ಅಚಾನಕ್ಕಾಗಿ ನೀವು ಖರೀದಿ ಮಾಡಿದ್ದು? ಇವನಿಗೆ ಒಂದು ಸುಮ್ಮನೆ ಇವನು ಒಂದು 4,000 ಕೊಟ್ಟು ಅವಾಗ ತಗೊಂಡಿದ್ದು. ಈಗ ಮುಖ ಹಿಂಗಿದೆ, ಈಗ ನೋಡಿ ಒಂದು ಮುಖ ಸೈಡ್ಗೆ ಸೈಡ್ ಇದೆ, ಮತ್ತು ಹೊಟ್ಟೆ ಹಿಂಗೆ ಉಬ್ರಿಸ್ಕೊಂಡಿತ್ತು. ಆಗ ಇದಂದಿದ್ದು. ಅವಾಗ ಏನಾಗ್ತು ಅಂದರೆ ಇದಂಗೆ ಇವನು ಕೊಟ್ಬಿಡ್ತಾಯಿದ್ರು, ಅವನು ಹಿಡ್ಕೊಂಡು ಇದು ಮಾಡ್ಕೊಂಡು. ಇನ್ನೊಂದು ಅಷ್ಟೇ ಇದು ಮಾಡಿದ್ವಿ ಈಗ ಸದ್ಯಕ್ಕೆ. ಓಕೆ. ಇಲ್ಲ ಅಲ್ಲಿ ಇದಿದೆ, ಹೋಗ್ತಾರೆ. ನಿಮ್ಗಿನ್ನ ಇವನು ಎಷ್ಟು ವರ್ಷ ಇಟ್ಕೋಬೇಕು ಅಂತ ಪ್ಲಾನ್ ಇದೆ? ಅಲ್ಲ, ಇಲ್ಲಿರೋ ಹಸುಗಳಿಗೆ ಬೇಕು. ನೆಕ್ಸ್ಟ್ ಏನಂದ್ರೆ ಇನ್ಬ್ರೀಡ್ ಆಗ್ತಾ ಇದೆ, ಅಂದ್ರೆ ಇನ್ಬ್ರೀಡ್ ಆಗುತ್ತೆ. ಇದು ಕರುಗಳಿಗೂ ಇದಾಗ್ಬಿಡ್ತಾನೆ. ಹೊಸದಾಗೆ ನಾನು ಬೇರೆ ಓದಿ ತರಬೇಕು ಅಂತ ಮಾಡ್ತಾ ಇದೀವಿ. ಇವನ್ನೇನಂದ್ರೆ ಯಾವ್ದಾರ ಗೋಶಾಲೆಗೋ ಅಥವಾ ಇಲ್ಲ ಯಾರಿಗ ಇದನ್ನೋದ ಅಂತ ನೋಡ್ತಾ ಇದೀವಿ. ಅಕಸ್ಮಾತ್ ಏನಾರ ಇದಾದ್ರೆ ಅನ್ನೋದು, ಇಲ್ಲ ಅಂದ್ರೆ ನೋಡೋದು ಇಲ್ಲೇ ಮಾಡ್ಕೊಳ್ಳೋದು. ಇವಂದು ಇನ್ನೇನು ಇನ್ನೊಂದು ವರ್ಷ 2 ವರ್ಷ ಇದಂತಾನ ಅಷ್ಟೇ. ಆಮೇಲೆ ಈಗಲೇ ಸಾಧು ಆಗ್ಬಿಟ್ಟವನೆ. ಅಂದ್ರೆ ಮಧ್ಯ ಏಜು, ಆದ್ರೆ ನಮ್ಮ ಅಷ್ಟು ಇದನ್ನಕ್ಕೆ ಬರಲ್ಲ. ಆ ಥರ ಮೊದಲಿನ ಹೆಂಗಿದ್ದ ಅಷ್ಟು ಆಕ್ಟಿವ್ ಇರಲ್ಲ. ಓಕೆ. ಅವನು ಇಲ್ಲ, ಅದೆಲ್ಲ ಈಗ 3 ತಿಂಗಳು ಕರು ಅದು. 3 ತಿಂಗಳು ಕರು ಅದು. ಹಾಲು ಕುಡಿತಾರದು? ಹಾಲು ಕುಡಿತಾರದು 3 ತಿಂಗಳು ಕರು ಅಷ್ಟೇನಾ? 3 ತಿಂಗಳು ಕರು? 3 ತಿಂಗಳು ಅಷ್ಟೇ. ಅವಳು ಕರು ಹಾಕಿದ್ದು ಇಲ್ಲಿ ನಿಂತಿದ್ದಲ್ಲ, ಇದು ಒಟ್ಟಿಗೆ ಹಾಕಿದ್ದು ಅಂದರೆ ಇದೊಂದು ಮತ್ತೆ ಅಲ್ಲೊಂದು ನೆಕ್ಕೊಳ್ತಾ ಇದ್ದಾನಲ್ಲ, ಅವ್ನು 3 ಜನನೂ ಒಟ್ಟಿಗೆ ಹಾಕಿದ್ದು. ಓಕೆ. ದೇವಸ್ಥಾನ ಇದು ಹಾಕಿಬಿಟ್ಟಿದೆ, ಈ ಕಡೆ ಅಟ್ಕಾರ್ತೀನಿ. ದೇವಸ್ಥಾನ ಅಂತನಾ ಇದು? ದೇವಸ್ಥಾನದ್ದು ಇದು. ಹೈ ಏಯ್ ನಡ್ರಮ್ಮ, ಎಲ್ಲ ಚೆನ್ನಾಗಿಲ್ಲ. ಹೋಗಿ ಅಲ್ಲಿಗೆ ಹೋಗ್ಬಿಡಿ ನೀವು, ಮಳೆ ನಿಲ್ತು. ಏಯ್ ನಡ್ಯಾರ ಹೋಗೋದು. ಇಲ್ಲೇ ಇವನು ಅಷ್ಟೇ 3 ತಿಂಗಳು. ನಡ್ಯ ಹನುಮ. ಇವನ ಈಗ ಹೊಸ್ದಾಗೆ ಒಬ್ಬರು ಈಗ ಹೆಸರು ಕಟ್ತಾ ಇದ್ದಾರೆ ನನ್ನ ಮಕ್ಳುಗಳು. ಹನುಮ ಅಂತ. ಅವನು ಏನೋ ನಂಜುಂಡೇಶ್ವರ ಏನೋ ಕಟ್ಟಿದ್ದಾನೆ ಅವನು. ಓಕೆ ಸರ್. ಏಯ್ ನಡ ಹೈ. ಏಯ್ ಇಲ್ಲಿ ಚೆನ್ನಾಗಿರಲ್ಲ, ಬನ್ನಿ ಊಟ. ನಡ ಹೈ ನಡ್ಯ ನಡ ಹನುಮ. ಇವನ್ನ ಹಾಲು ಕುಡಿಯೋದ್ರಿಂದ ಇವನ್ನ ಎಳೀಕೂ ಆಗಲ್ಲ, ಇಬ್ಬರೇ ಬೇಕು. ಅಲ್ಲ, ನೀವು ಯಾವುದಕ್ಕೂ ಮೂಗ್ದಾರ ಹಾಕಿಲ್ಲ? ಹಾಕಲ್ಲ. ಹೇಳಿದ ಮಾತು ಹೇಳ್ತವೆ, ಬರ್ತವೆ ಕರೆಕ್ಟಾಗಿ ಮನೆಗೆ. ಬರ್ತಾರೆ. ಅದು ನೋಡಿ, ಚಿಕ್ಕದು ನೋಡಿ ಹೆಂಗಾಡತ್ತೆ. ನಡಿಯ ನೋಡಿ, ಇವ್ರ ತಾಯಿಂದರಿಗೆಲ್ಲ ಇವ್ರ ತಾಯಿಗೆಲ್ಲ ಸುಳಿ ಇದೆ, ಆದ್ರೆ ಇವ್ರಿಗೆಲ್ಲ ಎಷ್ಟು ನೀಟಾಗಿದೆ ನೋಡಿ. ಕರೆಕ್ಟ್ ಆಗಿದೆ. ಇಲ್ಲ, ಇದು ಪಾತಾಳ ಸುಳಿ ತಾಯಿಗಿದೆ ಅವ್ರಿಗೆ, ಆದರೆ ಇವನಿಗಿಲ್ಲ. ಪಾತಾಳ ಸುಳಿ ಯಾವುದು? ಇಲ್ಲಿ ಇದು ಸುಳಿ ಇಲ್ಲಿ ಬಂದರೆ ಈ 4 ಬೆರಳಿಂದ ಈ ಕಡೆ 4 ಬೆರಳು ಒಳಗಡೆ ಬಂದರೆ ಪಾತಾಳ ಸುಳಿ ಅಂತಾರೆ. ಪಾತಾಳಕ್ಕೆ ಹೋಗ್ಬಿಡ್ತಾರಂತ ಏನೋ ಅಂತಾರೆ. ನಮಗೇನೋ ಅವ್ರ ತಾಯಿದಿರು ಎಲ್ಲ ಇದ್ದಾರೆ, ನಮ್ಮ ಹತ್ರ ಇದೇನಿಲ್ಲ. ದೊಡ್ಡ ಜನಗಳು ಮೂಢನಂಬಿಕೆ. ಅದು ವ್ಯಾಪಾರನ ಹಾಳು ಮಾಡೋಕ್ಕೋಸ್ಕರ ಅವರು. ಹೌದೌದು, ವ್ಯಾಪಾರ ದೃಷ್ಟಿಯಿಂದ ಅಷ್ಟೇ, ಮಿಕ್ತದೇನಿಲ್ಲ. 2 ಸುಳಿ ಇರುತ್ತೆ, 2 ಆಗೋದೇ ಇಲ್ಲ ಅವರು. ಎಲ್ಲ ಆಗ್ತಾರೆ, ಸುಮಾರು ಜನ ಇದ್ದಾರೆ. ನಡಿಯ ಆಯ್ತು, ನಡೀರ. ಬೇಡ ಅವಳಿದ್ದಾಳೆ, ಅವ್ರ ತಾಯಿ ಇದೆ, ಗುಂಬಿಡ್ತಾಳೆ. ಅಲ್ಲಿ ನೋಡಿ, ಹ್ಞೂ ಅಂತಾಳೆ. ಆಯ್ತು ಬಿಡಮ್ಮ. ನಡೀರ. ಎಷ್ಟೊತ್ತು ಮೇಯಿಸ್ತೀರಾ ಸರ್ ಹಿಂಗೆ? ಸಂಜೆ 5:30. ಸಂಜೆ 5:30? 5 ಗಂಟೆನಾರ ಅವು ಬರೋ ಗಂಟ ಒಣ್ಣಲ್ಲಿ ಅವು ಮೇಯ್ಕೊಂಡು ಬರೋ ಗಂಟನೂ ಇದು. ಓಕೆ. ಇದು ಬಿಟ್ರೆ ನೀವೇನು ಮಾಡ್ತೀರಾ? ಅದು ಬಿಟ್ರೆ ಒಂದು ಸ್ವಲ್ಪ ವ್ಯವಸಾಯ. ಎಲ್ಲಿ? ಇಲ್ಲೇನಾ? ಅಲ್ಲೇ ಮುಂದೆ ಇದೆ. ಏನು ಮಾಡ್ತೀರಾ?
ಈಗ ಸದ್ಯಕ್ಕೆ ನಮ್ಗೋಸಿ ನೀರು ಇನ್ನೂ ಬಂದಿಲ್ಲ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಭತ್ತ ಎಲ್ಲ ಹಾಕತ್ತೀವಿ. ಅಲ್ಲಿ ಮುಂದೆ ಇದೆ ಇನ್ನು. ನಡೆ. ಅದು ಪೂರ್ತಿ ಸಾವಯವ. ಇದೆ ಸಗಣಿ ಗೊಬ್ಬರನೇ, ಇನ್ನೇನು ಬೇರೆ ಇಲ್ಲ. ನಿಮಗೆ ಇದ್ರದ್ದು ಪೌಡ್ರ್ ಮಾಡಿ ಇಟ್ಕೊಳ್ತೀವಿ. ಕೆಳಗಡೆ ಹಾಕ್ಬಿಟ್ರೆ ಒಂದು ಸಾರಿ ಹಾಕ್ಬಿಟ್ರೆ ನಿಮಗೆ ಅದು ಬೆಳೆದು ಭತ್ತ ಆಗಂಟ ನಿಮ್ಗೆ ಏನು ಬೇರೆ ಏನು ಕೊಡುವಂಗಿಲ್ಲ. ಏನು ಪೌಡ್ರ್ ಮಾಡಾಕ್ತೀರಾ? ಈ ಸಗಣಿ ಇದೆಯಲ್ಲ ಅದರಲ್ಲಿ ಗಂಜಲ ಮತ್ತು ಇವು ತೊಳೆದು ಪೌಡ್ರ್ ಆಗಿಬಿಡುತ್ತೆ. ಪೌಡ್ರ್ ಆಗೋದಂಥದ್ದು ಸಿಕ್ಕಿದ್ರೂ ಪರವಾಗಿಲ್ಲ. ಅದು ಸಗಣಿ ಗಂಜಲ ಎರಡು ಮಿಕ್ಸ್ ಇದು ಮಾಡಿಬಿಡ್ತೀವಿ ನಾವು. ಏನು ಜಾಸ್ತಿ ಇದನ್ನಲ್ಲ ಎತ್ತಾಕೋಗಲ್ಲ. ಎರಡೂ ಮಣ್ಣಿನ ನೆಲದಲ್ಲಿ ಇರುತ್ತಲ್ಲ, ಅದೇನಾಗುತ್ತೆ ಅಂದರೆ ಅದನ್ನು ತಗೊಂಡು ನೀವು ಒಂದು ಸಾರಿ ಎರಚಿಬಿಟ್ರೆ, ಒಂದು ಅಮ್ಮಮ್ಮ ಅಂದರೆ ನಿಮಗೆ ಪೌಡ್ರ್ ಆಗಿದ್ರೆ ಒಂದು ಕುಂಟೆಗೆ ಅಮ್ಮಮ್ಮ ಅಂದರೆ 2 ಸಿಮೆಂಟ್ ಚೀಲದಲ್ಲಿ ಸಾಕು. 2 ಸಿಮೆಂಟ್ ಚೀಲದಷ್ಟು ಹಾಕ್ಬಿಟ್ರೆ ಒಂದು ಎಕರೆಗೆ ಅಮ್ಮಮ್ಮ ಅಂದರೆ ಒಂದು 80 ಸಿಮೆಂಟ್ ಚೀಲ ಬಾಯಿ ಕಟ್ದಂಗೆ ಅಷ್ಟು ತಗೊಂಡು ಎರಚಿಬಿಟ್ರೆ ನಿಮಗೆ ಫುಲ್ಲು ಒಂದು ಸಾರಿ ಹಾಕ್ಬಿಟ್ರೆ ನೀವು ಬೆಳೆದು ಭತ್ತ ಬೆಳೆದು ಕಟಾವು ಮಾಡ್ಕೊಳ್ಳೋಗಂಟ ನಿಮ್ಗೆ ಏನು ಕೊಡನೆ ಹೋದ್ರೂ ನಡೀತದೆ. ಏನು ಕೊಡೋದೇ ಬೇಡ, ನೀರೊಂದು ನೋಡ್ಕೊತೀವಿ ಅಷ್ಟೇ. ನಡೀರ ಮೇಯಾಗ್ರ ಮಳೆ ನಿಂತು ನೋಡಿ. ನಡೀರ ನಡೀರ. ಎಲ್ಲ ಇಲ್ಲೇ ಮೇಯ್ಕೊಂಡು ಅಷ್ಟೇ. ಹುಲ್ಲಾಕಲ್ಲ ಸಂಜೆ? ಇಲ್ಲ. ಮನೇಲಿ ಏನು ಹಾಕೋದೇ ಇಲ್ಲ? ಇಲ್ಲ. ಮನೇಲಿ ನೀರು ಮಾತ್ರ ಕೊಡ್ತೀರಾ? ನೀರು ಇಲ್ಲ, ಇಲ್ಲೇ ಮೇಯ್ಕ್ ಅಲ್ಲೇನು ಕುಡಿಯಲ್ಲ ಅವು, ಏನಿಲ್ಲ. ಓಕೆ, ನಡಿ. ಸಮೃದ್ಧಿಯಾಗಿ ಹೌದು. ಈಗ ನೋಡಿ ಇದು ತಂದು ಇವಳನ್ನ ಓದ್ಸ ಒಂದು 20 ದಿನ ಆಗೈತೆ. ಅವಳೊಬ್ಳು, ಅವಳ ಜೊತೆಗೆ ಇನ್ನೊಂದು 2 ಇದ್ದಾರೆ. ಬಂದಾಗ ಹಿಂಗೆ ಇರಲಿಲ್ಲ ಇವು. ಎಲ್ಲ ಒಂದು ಮೂಳೆ ಕಚ್ಕೊಂಡಂಗೆ ಇತ್ತು. ಈಗ ಇದಾಕಿದೆ. ಬನ್ನಿ ಸರ್, ಕತ್ತಲಿನಿಂದ ಬೆಳಕಿನೆಡೆಗೆ ಬನ್ನಿ, ಇವಾಗ ಹೋಗೋಣ.